ಡಿಸಿಎಂ ಆಗ್ತೀರಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರು ಅಂತ ಬಿಜೆಪಿ ಆಫರ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಆಗ್ತೀರಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರು ಅಂತ ಬಿಜೆಪಿ ಆಫರ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರದ ವೇಳೆ ದೆಹಲಿಯಿಂದ ಫೋನ್ ಬಂತು. ಡಿಸಿಎಂ ಆಗ್ತೀರಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರು. ಬಿಜೆಪಿ ಕೊಟ್ಟಿದೆ ಆಫರ್ ಅಂತ ಹೇಳಿದ್ದಾರೆ. ಎರಡರಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡಿ ಅಂತ ಹೇಳಿದ್ರು. ಪಕ್ಷ ನಿಷ್ಠೆಗಾಗಿ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಸಂಚಲನ ಸೃಷ್ಟಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಡಿಸಿಎಂ ಆಗ್ತೀರಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರು ಅಂತ ಬಿಜೆಪಿ ಆಫರ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ದೆಹಲಿಯಿಂದ ಫೋನ್ ಬಂತು. ಡಿಸಿಎಂ ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರು. ಆದರೆ ಪಕ್ಷ ನಿಷ್ಠೆಗಾಗಿ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ತಮಗೆ ಫೋನ್ ಬಂತು ಅಂತ ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಡಿಕೆಶಿ ಸ್ಫೋಟಕ ಹೇಳಿಕೆಯನ್ನು ಸದ್ಯಕ್ಕೆ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ನನಗೆ ಆಫರ್ ಬಂದಿರೋದು ಸತ್ಯ. ಆಫರನ್ನು ಕೊಟ್ಟಿದ್ರು. ಮೈತ್ರಿ ಸರ್ಕಾರ ಇರುವಾಗ ದೆಹಲಿಯಿಂದ ನನಗೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಂತಹ ಸಮಯದಲ್ಲಿ ನಾನು ಅದನ್ನು ಪಿಕ್ ಮಾಡಿ ಮಾತನಾಡ್ತೀನಿ. ನೀವು ಡಿಸಿಎಂ ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಅಂತ ಅವರೇ ಕೇಳಿದ್ರು. ಎರಡರಲ್ಲಿ ಒಂದನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಕೂಡ ಅವರು ಹೇಳಿದ್ರು. ಆದರೆ ನಾನು ಪಕ್ಷ ನಿಷ್ಠೆಗಾಗಿ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಆಫರ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ.